ನಮಸ್ಕಾರ, ನಾನು ನಿಮ್ಮ ಡಯಟಿಷಿಯನ್ ಸಂಚನಾ. ಇದು ಬೇಸಿಗೆಗಾಲ. ತಾಪಮಾನ ಹೆಚ್ಚಾದ ಹಾಗೆ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳುವಂಥದ್ದು, ಆರೋಗ್ಯಕರವಾಗಿ ಇಟ್ಕೊಳ್ಳುವಂಥದ್ದು ಒಂದು ಸವಾಲೇ ಸರಿ. ಹಾಗಾಗಿ ಈ ಋತುವಿನಲ್ಲಿ ನಾವು ಸೇವನೆ ಮಾಡಲೇಬೇಕಾದಂತಹ ಒಂದು ಅರ್ಹ ತರಕಾರಿ ಅಂದರೆ ಅದು ಸೌತೆಕಾಯಿ. ಬೇಸಿಗೆಯಲ್ಲಿ ನಾವು ಸೇವನೆ ಮಾಡಬಹುದಾದಂತಹ ಮೋಸ್ಟ್ ಹೈಡ್ರೇಟಿಂಗ್ ತರಕಾರಿಗಳಲ್ಲಿ ಸೌತೆಕಾಯಿ ಕೂಡ ಒಂದು. ಕಾರಣ ಅದರಲ್ಲಿರುವಂತಹ ನೀರಿನ ಅಂಶ. ಹಾಗಾಗಿ ಸೌತೆಕಾಯಿಯನ್ನು ನಾವು ಸೀಸನಲ್ ಸೂಪರ್ ಫುಡ್ ಅಂತ ಕರೆದರೂ ಕೂಡ ಸರಿನೇ. ಈ ವಿಡಿಯೋದಲ್ಲಿ ನಾವು ಬೇಸಿಗೆಯಲ್ಲಿ ಸೌತೆಕಾಯಿಯ ಸೇವನೆಯಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ, ಜೊತೆಗೆ ಸೌತೆಕಾಯಿಯ ಇತರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದ ಹಾಗೆ ಸೌತೆಕಾಯಿಯಲ್ಲಿ ಸರಿಸುಮಾರು 95-96% ನೀರೇ ಇರುತ್ತೆ. ಬೇಸಿಗೆಯಲ್ಲಿ ದೇಹ ತುಸು ಹೆಚ್ಚೇ ಬೆವರುತ್ತೆ. ಜೊತೆಗೆ ನಾವು ಸೂರ್ಯನ ಶಾಖಕ್ಕೆ ದೀರ್ಘಕಾಲದವರೆಗೆ ಮೈಯನ್ನು ಒಡ್ಡೋದ್ರಿಂದ ಕೆಲವೊಮ್ಮೆ ಬಾಡಿ ಡಿಹೈಡ್ರೇಟ್ ಆಗುವಂತಹ ಅಪಾಯ ಕೂಡ ಇರುತ್ತೆ. ಹಾಗಾಗಿ ನಾವು ಪ್ರತಿದಿನ ಸೇವಿಸುವಂತಹ ನಮ್ಮ ಊಟ, ತಿಂಡಿ, ಪಾನೀಯಗಳಲ್ಲಿ ಈ ಸೌತೆಕಾಯಿಯನ್ನು ಸೇರಿಸಿಕೊಳ್ಳೋದ್ರಿಂದ ದಿನವಿಡೀ ಹೈಡ್ರೇಷನ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ಸಹಕಾರಿಯಾಗುತ್ತೆ. ಹಾಗಾದರೆ ಈ ಜಲಸಂಚಯನ ಅಥವಾ ಹೈಡ್ರೇಷನ್ ಅಂತ ಏನು ಹೇಳ್ತೀವಿ, ಅದು ಯಾಕಷ್ಟೊಂದು ಮುಖ್ಯ ಆಗುತ್ತೆ ಅಂದರೆ, ದೇಹ ಹೈಡ್ರೇಟ್ ಆಗಿದ್ದಾಗ ದೇಹದ ಉಷ್ಣತೆ ನಿಯಂತ್ರಣದಲ್ಲಿರುತ್ತೆ. ಮಾತ್ರ ಅಲ್ಲ, ಮೂತ್ರಪಿಂಡಗಳ ಕಾರ್ಯಗಳ ಜೊತೆಗೆ ದೇಹದಾದ್ಯಂತ ಪೋಷಕಾಂಶಗಳನ್ನು ತಲುಪಿಸುವಂತಹ ಕಾರ್ಯ ಕೂಡ ಆಗ ಸರಿಯಾಗಿ ನಡೆಯುತ್ತೆ. ದೇಹ ಹೈಡ್ರೇಟ್ ಆಗಿದ್ದಾಗ ನಾವು ಎನರ್ಜೆಟಿಕ್ ಆಗಿರ್ತೀವಿ, ಅಲರ್ಟ್ ಆಗಿರ್ತೀವಿ, ಫಿಸಿಕಲಿ ಕಂಫರ್ಟೇಬಲ್ ಆಗಿರ್ತೀವಿ. ನಾವು ಈ ಗರಿಷ್ಠ ಬೇಸಿಗೆ ದಿನಗಳಲ್ಲಿ ಕೇಳ್ತಾ ಇರ್ತೀವಿ ಈ ಹೀಟ್ ಸ್ಟ್ರೋಕ್ಗಳ ಬಗ್ಗೆ. ಅವುಗಳನ್ನು ತಡೆಗಟ್ಟುವಲ್ಲಿ ಕೂಡ ನಮಗೆ ಉಪಯುಕ್ತವಾಗುವಂತಹ ಕೂಲಿಂಗ್ ಏಜೆಂಟ್ನ ರೀತಿ ಕಾರ್ಯನಿರ್ವಹಿಸುವಂತಹ ಒಂದು ತರಕಾರಿ ಅಂದರೆ ಅದು ಸೌತೆಕಾಯಿ. ಇನ್ನು ಎರಡನೇದಾಗಿ ಸೌತೆಕಾಯಿ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ಸಹಕಾರಿ. ಬೇಸಿಗೆಯ ಬಿಸಿ ವಾತಾವರಣದಲ್ಲಿ ಕೆಲವರಿಗೆ ಸ್ಕಿನ್ ಬರ್ನ್ಸ್ ಉಂಟಾಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಇನ್ನೂ ಕೆಲವರಿಗೆ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ನಿಂದಾಗಿ ಮೊಡವೆಗಳು ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸೌತೆಕಾಯಿಯಲ್ಲಿರುವಂತಹ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳು ಹಾಗೆಯೇ ಸಿಲಿಕಾ ಚರ್ಮದ ಹೈಡ್ರೇಷನನ್ನು ಕಾಪಾಡುವುದರ ಜೊತೆಗೆ ಚರ್ಮದ ಎಲಾಸ್ಟಿಸಿಟಿಯನ್ನು ಉಳಿಸುವಲ್ಲಿಯೂ ಬೆಂಬಲಿಸ್ತವೆ. ಹಾಗೆಯೇ ಸೌತೆಕಾಯಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿರುವಂತಹ ವಿಟಮಿನ್ ಸಿ ಹಾಗೂ ಕೆಫಿಕ್ ಆ್ಯಸಿಡ್ ಇವುಗಳು ಕೂಡ ಚರ್ಮದ ಇರಿಟೇಷನ್ ಹಾಗೂ ಇನ್ಫ್ಲಮೇಷನನ್ನು ನಿವಾರಿಸುವಲ್ಲಿ ತುಂಬಾ ಪರಿಣಾಮಕಾರಿ. ಹಾಗಾಗಿ ಈ ಬ್ಯೂಟಿ ಪಾರ್ಲರ್ಗಳಲ್ಲಿ, ಸ್ಕಿನ್ ಕೇರ್ ರುಟೀನ್ಗಳಲ್ಲಿ ಸೌತೆಕಾಯಿಯ ಬಳಕೆಯನ್ನು ನೀವು ಗಮನಿಸಿರ್ತೀರಿ. ಕೇವಲ ಹೊರಗಿನಿಂದ ಮಾತ್ರ ಅಲ್ಲ, ಸೌತೆಕಾಯಿಯನ್ನು ಆಹಾರದ ರೂಪದಲ್ಲಿ ಸೇವಿಸೋದ್ರಿಂದ ಕೂಡ ಅದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನು ಹೊರಹಾಕಿ ತನ್ನಲ್ಲಿರುವ ಪೋಷಕಾಂಶಗಳ ಮೂಲಕ ಚರ್ಮವನ್ನು ನರಿಶ್ ಮಾಡುತ್ತೆ. ಇನ್ನು ಮೂರನೇದಾಗಿ ಸೌತೆಕಾಯಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವಲ್ಲಿಯೂ ಸಹಕಾರಿ. ಅದು ಹೇಗಂದರೆ, ಸೌತೆಕಾಯಿಯಲ್ಲಿ ಅಧಿಕ ಪ್ರಮಾಣದಲ್ಲಿರುವಂತಹ ನೀರಿನ ಅಂಶ ಹಾಗೆಯೇ ಅದರ ಸಿಪ್ಪೆಯಲ್ಲಿರುವಂತಹ ನಾರಿನ ಅಂಶ ಈ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಡೆಯುತ್ತವೆ. ಜೊತೆಗೆ ಸೌತೆಕಾಯಿಯಲ್ಲಿರುವಂತಹ ಕೆಲವೊಂದು ನ್ಯಾಚುರಲ್ ಎನ್ಸೈಮ್ಸ್ಗಳು ಆಹಾರವನ್ನು ಪರಿಣಾಮಕಾರಿಯಾಗಿ ವಿಭಜಿಸಲು ಸಹಾಯ ಮಾಡೋದ್ರ ಮೂಲಕ ಉತ್ತಮ ಜೀರ್ಣಾಂಗವನ್ನು ಬೆಂಬಲಿಸ್ತವೆ. ಇನ್ನು ನಾಲ್ಕನೇದಾಗಿ ಸೌತೆಕಾಯಿ ತೂಕ ನಿರ್ವಹಣೆಯಲ್ಲಿಯೂ ಕೂಡ ತನ್ನ ಕೊಡುಗೆಯನ್ನು ನೀಡುತ್ತೆ. ಅದಕ್ಕೆ ಕಾರಣ ಸೌತೆಕಾಯಿಯಲ್ಲಿರುವಂತಹ ಕಡಿಮೆ ಪ್ರಮಾಣದ ಕ್ಯಾಲರಿ ಹಾಗೂ ಉತ್ತಮ ಪ್ರಮಾಣದ ಫೈಬರ್. ಇನ್ನು ಸೌತೆಕಾಯಿಯಲ್ಲಿರುವಂತಹ ಪೊಟ್ಯಾಷಿಯಂ, ಫ್ಲೆವನಾಯ್ಡ್ಸ್ ಆ್ಯಂಡ್ ಲಿಗ್ನಿನ್ಸ್ಗಳಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ತಮ್ಮ ಪಾತ್ರವನ್ನು ವಹಿಸುತ್ತವೆ. ಬಾಯಿಯನ್ನು ಫ್ರೆಶ್ ಆಗಿಡುವಲ್ಲಿ ಜೊತೆಗೆ ಕೆಟ್ಟ ಉಸಿರಾಟವನ್ನು ತಡೆಗಟ್ಟುವಲ್ಲಿ ಸೌತೆಕಾಯಿ ಪರಿಣಾಮಕಾರಿ. ಸೌತೆಕಾಯಿಯಲ್ಲಿರುವಂತಹ ನೀರಿನ ಅಂಶ ಬಾಯಿಯಲ್ಲಿ ಲಾಲಾರಸದ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ. ಇದು ಬಾಯಿಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತುಂಬ ಮುಖ್ಯ. ಇನ್ನು ಸೌತೆಕಾಯಿಯಲ್ಲಿರುವಂತಹ ಫೈಟೋಕೆಮಿಕಲ್ಸ್ಗಳು ಬಾಯಿಯ ವಾಸನೆಯನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ತವೆ. ಹಾಗಾಗಿ ನಾವು ನಮ್ಮ ಊಟದಲ್ಲಿ ಕೆಲವೊಂದಿಷ್ಟು ಸೌತೆಕಾಯಿ ಪೀಸಸ್ಗಳನ್ನು ಇನ್ಕ್ಲೂಡ್ ಮಾಡೋದ್ರಿಂದಾಗಿ ಬಾಯಿಯ ವಾಸನೆಯನ್ನು ತಡೆಗಟ್ಟಿ ಉತ್ತಮ ಉಸಿರಾಟವನ್ನು ಹೊಂದಬಹುದು. ಇನ್ನು ಬೇಸಿಗೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸುವಲ್ಲಿಯೂ ಕೂಡ ಸೌತೆಕಾಯಿ ಪರಿಣಾಮಕಾರಿ. ಬೇಸಿಗೆಯಲ್ಲಿ ಅತಿಯಾದ ಶಾಖ ಹಾಗೂ ಡ್ರೈನೆಸ್ನಿಂದಾಗಿ ಕೆಲವೊಮ್ಮೆ ಕಣ್ಣಿಗೆ ಕಿರಿಕಿರಿ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸೌತೆಕಾಯಿಯ ಕೆಲವೊಂದಿಷ್ಟು ತುಂಡುಗಳನ್ನು ಕಣ್ಣಿನ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ
ಕಣ್ಣುಗಳ ದಣಿವು ನಿವಾರಣೆಯಾಗುತ್ತೆ. ಇದುವರೆಗೆ ನಾವು ಸೌತೆಕಾಯಿಯ ಆರೋಗ್ಯ ಪ್ರಯೋಜನಗಳು, ಅದರಲ್ಲೂ ಮುಖ್ಯವಾಗಿ ಬೇಸಿಗೆಯಲ್ಲಿ ಸೌತೆಕಾಯಿಯ ಸೇವನೆಯಿಂದ ಆಗುವಂತಹ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಈ ಸೌತೆಕಾಯಿಯನ್ನು ನಾವು ನಮ್ಮ ಸ್ಯಾಲಡ್ಗಳ ರೂಪದಲ್ಲಿ, ಈ ತಂಬುಳಿ, ಚಟ್ನಿ, ಉಪ್ಪಿನಕಾಯಿಗಳ ರೂಪದಲ್ಲಿ, ತಂಪು ಪಾನೀಯಗಳ ರೂಪದಲ್ಲಿ, ಕೋಲ್ಡ್ ಸೂಪ್ಗಳ ರೂಪದಲ್ಲಿ ಬಳಕೆ ಮಾಡಬಹುದು. ಆದರೆ ಕೆಲವೊಮ್ಮೆ ಅತಿಯಾದ ಸೌತೆಕಾಯಿಯ ಸೇವನೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಅದರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವರು ತಮ್ಮ ಆಹಾರ ತಜ್ಞರ ಸಲಹೆಯಂತೆಯೇ ಸೌತೆಕಾಯಿಯನ್ನು ಉಪಯೋಗಿಸಬೇಕು.